ಅತ್ತಿಗೆ ಹೀಗೆ ಬಂದ್ಯಾ? ಹೌದು, ಈಗ ತಾನೇ ಬಂದೆ. ಆಯ್ತು ನೋಡು, ಸುಸ್ತಾಗಿದೆ ಅನಿಸ್ತಾ ಇದೆ. ನಾನು ಹೋಗಿ ಶರ್ಬತ್ ಮಾಡ್ಕೊಂಡು ಬರ್ತೀನಿ. ಬೆಂಕಿ ಹಚ್ಚಿರಿ ನಿಮ್ಮ ಹಾಳಾದ ಶರಬತ್ತಿಗೆ. ಅತ್ತಿಗೆ, ಈ ನಾಟಕ ನನಗೆ ಬೇಕಾಗಿಲ್ಲ. ನಾ ಕೇಳಿದಕ್ಕೆ ಮಾತ್ರ ಉತ್ತರ ಕೊಡಿ. ಹಾಗೇಕೆ ಮಾತನಾಡ್ತೀರಪ್ಪ? ಯಾಕೆ ನಿನ್ನ ಮೇಲಿನ ಅಧಿಕಾರಿಗಳು ಏನಾದರೂ ತೊಂದರೆ ಕೊಟ್ಟರೆ? ಇಲ್ಲ, ಬಸ್ಸಿನಲ್ಲಿ ಬಂದದಕ್ಕೆ ಮೈಯಲ್ಲಿ ಹುಷಾರವಿಲ್ಲವೇ? ಹಾಗೇನಾದರೂ ಇದ್ರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ನಂತರ ಮಾತನಾಡಿದ್ರಾಯ್ತು. ಅದೆಲ್ಲ ನನಗೆ ಬೇಕಾಗಿಲ್ಲ. ನಾ ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡಿ. ಯಾಕಪ್ಪ ರಾಜು, ಹುಟ್ಟಿ ಇಷ್ಟು ದೊಡ್ಡ ಆದರೂ ಈ ನಿನ್ನ ಅಣ್ಣನಿಗೆ ಎದರ ಉತ್ತರ ಕೊಡಲಿಲ್ಲ. ಹಿಂದೇಕೆ ಈ ರೀತಿ ಮಾತನಾಡುತ್ತಿರುವೆ? ಯಾಕೆ, ಏನಾಗಿದೆ ನಿನಗೆ? ಏನಾಗಿದೆ ಅನ್ನೋದು ನಿನಗೆ ಆಮೇಲೆ ಗೊತ್ತಾಗುತ್ತದೆ. ಅಣ್ಣನು ಜೈಲಿಗೆ ಹೋದದ್ದು ನಿಜವೋ ಸುಳ್ಳು? ನಿಮ್ಮ ಮೌನತ್ವವನ್ನು ನೋಡಿದರೆ ಗೊತ್ತಾಗುತ್ತದೆ. ಅವನನ್ನು ನೀವೇ ಜೈಲಿಗೆ ಕಳಿಸಿದ್ದೀರೆಂದು. ರಾಜು, ಅಣ್ಣ, ದೇವರಂತ ಅಣ್ಣನನ್ನು ಜೈಲಿಗೆ ಕಳಿಸಿ ಹೆಂಡತಿಯ ಜೊತೆ ಚಕಂದ ಹೊಡೆಯುತ್ತಾ ಕುಳಿತಿರಲ್ಲ. ನಿನಗೆ ನನ್ನ ಅಣ್ಣನೆಲ್ಲಲಿಕ್ಕೆ ನಾಚಿಕೆ ಬರ್ತಾ ಇದೆ. ಹಾಗೇಕೆ ಮಾತನಾಡ್ತೀರಿ? ಯಾಕಪ್ಪ ರಾಜು, ಯಾಕೋ ನಿಮ್ಮ ಅಣ್ಣನಿಗೆ ಏನೇನೋ ಮಾತಾಡ್ತಿದ್ಯಲ್ಲ? ಏನಾಗಿದೆ ನಿನಗೆ? ಅದದ್ದಾದ್ರೂ ಏನೋ ಅದನ್ನಾದ್ರೂ ಹೇಳು. ಇನ್ನು ಏನಾಗಬೇಕಾಗಿದೆ? ಆ ಜಮೀನ್ದಾರ್ ಆಳುರಂಗನನ್ನು ಈ ನಿನ್ನ ಗಂಡನೇ ಕೊಲೆ ಮಾಡಿ ಏನು ಅರೆಯದ ಹಾಗೆ ಅರ್ಜುನನ ತಲೆ ಮೇಲೆ ಹಾಕಿ ಅಣ್ಣನನ್ನು ಜೈಲಿಗೆ ಕಳಿಸಿರುವಲ್ಲ. ನೀವು ಮನುಷ್ಯರಲ್ಲ, ಪಶುಗಳು. ರಾಜು, ಹಾಗೇಕೆ ಹುಚ್ಚು ಹಿಡಿದಂತೆ ಮಾತನಾಡ್ತೀರಿ? ಅರ್ಜುನನು ನಾನು ಜೈಲಿಗೆ ಕಳಿಸಿವನೆ? ನೀನಲ್ಲದೆ ನಾನು ಕಳಿಸೆಂದು ತಿಳಿದೆಯಾ? ನೋಡು, ಈ ಸೋಗು ನನ್ನ ಮುಂದೆ ನಡೆಯುವುದಿಲ್ಲ. ನನಗೆಲ್ಲ ಗೊತ್ತಿದೆ ಅವನನ್ನು ನೀವೇ ಜೈಲಿಗೆ ಕಳಿಸಿದ್ದೀರೆಂದು. ರಾಜು, ಮಾಡುವುದನ್ನು ಮಾಡಿ ಏನೂ ಗೊತ್ತಿಲ್ಲದ ಹಾಗೆ ನನ್ನ ಮೇಲೆ ಎಗರಾಡು ಯಾಕತ್ತೆ? ಹೊಡಿಯಪ್ಪ ಹೊಡಿ, ನಿನ್ನ ಮನಸ್ಸಿಗೆ ಶಾಂತಿ ಆಗಿರುವ ಹೊಡಿ. ಆದರೆ ಕೊನೆ ಪಕ್ಷ ನಿನ್ನನ್ನು ಇನ್ನವರಿಗೆ ಸಾಕಿ ಸರಿಯುತ್ತೆ. ಈ ನಿನ್ನ ಅಣ್ಣನ ಜನ್ಮ ಸ್ವಾರ್ಥಕ್ಕಾಯ್ತಪ್ಪ. ರಾಜು, ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. ನಿಮ್ಮ ಸಂತೋಷವೇ ತನ್ನ ಸಂತೋಷ ಅಂತ ತಿಳ್ಕೊಂಡ್ರು ಇವರು. ನಿಮ್ಮ ಉಪಚಾರವೇ ಅವರ ಉಪಚಾರ ಅಂತ ತಿಳ್ಕೊಂಡ್ರು. ನಿಮ್ಮ ಓದಿಗಾಗಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ್ರು ಅವರು. ಇವತ್ತು ಅಂತ ದೇವರಂತಿರುವ ನಿಮ್ಮ ಅಣ್ಣನ ಮೇಲೆ ಕೈ ಮಾಡಿದಿರಲ್ಲೋ, ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. ನೋಡಪ್ಪ, ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ನನ್ನ ಮಾತಾದ್ರೆ ಹೇಳ್ತೀನಿ, ಅದನ್ನಾದ್ರೂ ಕೇಳಪ್ಪ. ನನ್ನ ಮಾತು ಹೇಳೇನು? ಕೇಳುವುದು ನನಗೆ ಬೇಕಾಗಿಲ್ಲ. ಅರ್ಜುನನಿಗೆ ನಿನ್ನ ಗಂಡ ಹೇಗೆ ಅನ್ಯಾಯ ಮಾಡಿದ್ದಾನೆಂದರೆ ಮುಂದೆ ಇದೇ ಅನ್ಯಾಯ ನನಗೂ ಮಾಡುವುದಿಲ್ಲ ಅನ್ನೋದು ಏನು ಗ್ಯಾರಂಟಿ? ರಾಜು, ನಿನಗೆ ಹೇಗೆ ಹೇಳಬೇಕನ್ನೋದು ನನಗೆ ತಿಳಿದಾಗಿದೆ. ನನ್ನ ಮಾತನ್ನು ಸ್ವಲ್ಪ ಕೇಳು ರಾಜು, ಸ್ವಲ್ಪ ಕೇಳು. ಕೇಳುವುದು ಬೇಕಾಗಿಲ್ಲ. ಮೊದಲು ಈ ಮನೆಯಿಂದ ಹೊರಟು ಹೋಗಿರಿ. ಹೇಳಿದಂತೆ ಕುರಿಯಂತೆ ತಲೆ ಅಲ್ಲಾಡಿಸುತ್ತಾ ಇದ್ದಕ್ಕಿದ್ದಂತೆ ನಮಗೆ ಈ ಸ್ಥಿತಿ ಬಂದಿದ್ದು. ಇನ್ನು ಮುಂದೆ ನೀನು ನನ್ನ ಅಣ್ಣನಲ್ಲ, ನಾನು ನಿನ್ನ ತಮ್ಮನಲ್ಲ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಮೊದಲು ಹೊರಟು ಹೋಗಿ ಇಲ್ಲಿಂದ. ಏನ್ರಿ ನೀವು? ನಿಮ್ಮ ತಮ್ಮ ಏನು ಹೇಳ್ತಿದ್ದಾನೆ? ಮನೆ ಬಿಟ್ಟು ಹೊರಟು ಹೋಗ್ರಿ ಅಂತ ಹೇಳ್ತಾ ಇದ್ದಾನೆ. ಆದ್ರೂ ಕೂಡ ಸುಮ್ಮನೆ ನಿಂತಿದ್ರಲ್ರಿ, ಯಾಕ್ರಿ? ಯಾಕ್ರಿ ನಿಮ್ಮ ಬಾಯಿಂದ ಉತ್ತರ ಬರ್ತಾ ಇಲ್ಲ? ಈ ಮನೆಯಲ್ಲಿ ನಾವಿದ್ದು ಸಾಯುವರೆಗೂ ಬಾಳ್ವೆ ಮಾಡುವ ಹಕ್ಕು ನಮಗಿಲ್ವೇನು? ಹೇಳ್ರಿ. ಮಂಜುಳ, ಇವನು ಹಕ್ಕ ಇಲ್ಲಂದ್ರೆ ನಮ್ಮನ್ನು ಮನೆಗೆ ಹೋಗಿ ಅಂದಿದ್ದೆ. ನೀವು ಚಿಕ್ಕವನು ಇರುವಾಗ ಇವನ ಮೇಲಿನ ಪ್ರೀತಿಗಾಗಿ ಎಲ್ಲ ಸರ್ವ ಆಸ್ತಿಯನ್ನು ಇವನ ಹೆಸರಿಗೆ ಬರ್ದಿದ್ದೇನೆ ಮಂಜುಳ, ಇವನ ಹೆಸರಿಗೆ ಬರ್ದಿದ್ದೇನೆ. ನೋಡು,
ಕೊನೆಯದಾಗಿ ಹೇಳ್ತೀನಿ, ಮರ್ಯಾದೆಯಿಂದ ಹೋಗ್ತೀರಾ ಇಲ್ಲ ಕುತ್ತಿಗೆ ಕೈ ಕೊಟ್ಟು ಹೊರ ಹಾಕಬೇಕಾ? ತಮ್ಮ ರಾಜು, ಈ ಮನೆ ಆಸ್ತಿ ಪಾಸ್ತಿ ನನಗೆ ಬೇಕಾಗಿಲ್ಲಪ್ಪ. ದಯವಿಟ್ಟು ನಮ್ಮನ್ನು ಈ ಮನೆಯಿಂದ ಮತ್ತೆ ಹೊರಗೆ ಹಾಕಬೇಡಪ್ಪ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳಿ. ನನ್ನ ಪಾದ ಒಟ್ಟದಿರು ಕಟುಕ. ಇನ್ನೊಂದು ಕ್ಷಣ ನೀವು ಈ ಮನೆಯಲ್ಲಿ ಇರಕೂಡದೆ ತೊಲಗಿರಿ ಇಲ್ಲಿಂದ. ರಾಜು, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಪ್ಪ, ಹಾಗೆಲ್ಲ ಮಾತಾಡಬೇಡ. ನೀವು ನನ್ನ ಮೈದುನರಲ್ಲ, ನೀವು ನಮ್ಮ ಮಕ್ಕಳು ಅಂತ ನಾವು ಜೋಪಾನ ಮಾಡಿದ್ದೇವೆ. ಆದ್ರೆ ಇವತ್ತು ಮನೆಯಿಂದ ಹೊರಟು ಹೋಗಂತ ಮಾತಾಡ್ತಿದ್ರೇನು? ನಿಮ್ಮ ಕೈ ಮುಗಿತೀವಪ್ಪ, ಮನೆಯಿಂದ ಹೋಗುವಂತ ಮಾತ್ರ ಹೇಳಿಬಿಡಿ. ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕಸನ ಮುಸ್ತ್ರೇನೆ ಮಾಡ್ಕೊಂಡಿರ್ತೀವಿ. ಮನೆಯಿಂದ ಹೋಗುವಂತ ಮಾತ್ರ ಹೇಳ್ಬೇಡಪ್ಪ. ಅತ್ತಿಗೆ ಇಂಥ ಕಂತ್ರಿ ನಾಟಕ ನನಗೆ ಬೇಕಾಗಿಲ್ಲ. ಕಸ ಮುಸಿರಿ ನೆಪ ಹೇಳಿ ಮನೆಯಲ್ಲಿ ನಾ ಇಲ್ಲದ ಸಮಯ ನೋಡಿ ಮನೆಯಲ್ಲಿ ಇದೆಲ್ಲ ದೋಚ್ಕೊಂಡು ಹೋಗ್ಬೇಕಂತ ಮಾಡಿದ್ದೀರಾ? ನೋಡು, ಮರ್ಯಾದೆಯಿಂದ ಹೋಗ್ತೀರಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೊರ ಹಾಕಬೇಕಾ? ಹಾಗೆ ಮಾಡಬೇಡಪ್ಪ, ಹಾಗೆ ಮಾಡಬೇಡ. 4 ತಲೆಮಾರಿ ನಮ್ಮ ಮನೆ ವಾಸ್ತವ ತುಳಿದಪ್ಪ. ಆದ್ರೆ ಕೊನೆಯ ಪಕ್ಷ ನಿನ್ನ ಜೊತೆ ಒಂದು ತುತ್ತು ಊಟ ಮಾಡಿಕೊಂಡು ಹೋಗ್ಬೇಕನ್ನೋದು ನಿನ್ನ ಅಣ್ಣನ ಆಸೆ ಆಗಿದಪ್ಪ. ಈ ಮನೆಯಲ್ಲಿ ಒಂದು ತುತ್ತು ಅನ್ನ ಸಹ ಸಿಗೋದಿಲ್ಲ. ಎಲ್ಲಿಯಾದರೂ ಭಿಕ್ಷೆ ಬೇಡಿ ಫುಟ್ಪಾತ್ ನಲ್ಲಿ ಕುಳಿತು ಊಟ ಮಾಡಿಕೊಂಡು ತೊಲಗಿರಿ ಇಲ್ಲಿಂದ. ಒಂದು ಕ್ಷಣ ನೀವು ನನ್ನ ಕಣ್ಣು ಮುಂದೆ ನಿಂತರೆ ನೀವು ಉಟ್ಟಂತ ಬಟ್ಟೆಯನ್ನು ಕಳಿಸಿಕೊಂಡು ಹರಕ ಬೆಟ್ಟೆಯ ಮೇಲೆ ಕಳಿಸಬೇಕಾಗುತ್ತದೆ. ಫಸ್ಟ್ ಯು ಗೆಟ್ ಔಟ್. ಹೋಗುತ್ತೇನಪ್ಪ, ಹೋಗುತ್ತೇನೆ. ಆ ಶ್ರೀಮಂತ ಜಮೀನ್ದಾರರು ಹೇಳಿದಾಗೆ ಮಾಡಿದ್ದೇನೆ. ನನ್ನ ಅಣ್ಣ ಅತ್ತಿಗೆಯರನ್ನು ಹೊರ ಹಾಕಿದ್ದೇನೆ. ಇನ್ನು ಮುಂದೆ ಈ ಮನೆಯ ಮಾಲೀಕನು ನಾನೇ. ಅಷ್ಟೇ ಅಲ್ಲ, ಈ ಮನೆಯಲ್ಲಿ ಅಧಿಕಾರನೂ ನಂದೇ. ಆ ಜಮೀನ್ದಾರ ಆಳುರಂಗರು ಮನೆಗೆ ಬಂದಿದ್ದಾರೆ, ಹೋಗಿ ಬಂದ್ರೆ ಆಯ್ತು. ಅಲ್ಲ ಏನ್ ಸಿಂಗಾರಿ, ನಿನ್ನ ಸವಾಸ ಮಾಡಿ ಈ ಸಿದ್ಧಿಯಾಗ ಸೀರೆ ಉಟ್ಕೊಳ್ದಂಗೆ ಮಾಡಿದ ಅಂತೀನಿ. ಅಕ್ಕ ನಿನಗೆ ಹೇಳ್ದ ಆ ಹೊತ್ತಿ ಕಟ್ಟಗ ಬೆನ್ನ ಹತ್ತಿ ಬೇಡ ಅಂತೇಳಿ ಹೇಳ್ತೇನೆ ನನ್ನ ಮಾತು. ಕೈಯ ಮಾಡ್ಯಾಳ ಕಣ್ಣ ಹಡತಾಳ ನೋಡಿ ನಗತಾಳ. ನಮ್ಮ ಕಾಲಿಗೆ ಹುಡುಗಿ
ಈಗ ಮದುವೆ ಮಾಡ್ಕೊಂಡು ಸುಖವಾಗಿರ್ಬೇಕಂದ್ರ ನೀವು ನನ್ನ ಮಾತು ನೀ ನಂಬಾರ್ದು. ಚಂದಾಗಿರ್ಬೇಕಂದ್ರ ನೀ ಅವನಿಗೆ ಹೇಳ್ದಂಗೆ ಕೇಳ್ದಂಗೆ ಮಾಡು. ಈಗ ಸಿದ್ಧ ಅಲ್ಲ ಏನು ಸಿಂಗಾರಿ ಥರ ನಾಟಕ ಮಾಡ. ನಾ ಸ್ವಲ್ಪ ಸೈಡಿಗೆ ನಿಂತು ಅಲ್ಲ ಸಿಂಗರಿ, ಏನಿನ್ನ ಮಾತು ಕೇಳಿ ಸಿದ್ಧಾಗ ಸೀರೆ ಉಟ್ಕೊಳ್ಳೋ ಮಾಡ್ದಿಲ್ಲ ಅಂತೀನಿ. ಅದಕ್ಕಲ್ಲೇ ಹೊತ್ತಿಗಿಟ್ಟ ಅವ್ನು ಬೆನ್ನ ಹತ್ತು ಬೆಳತ್ತಂದಿನಿ. ಎಲ್ಲಿ ಕೇಳ್ತೀನಿ ನನ್ನ ಮಾತು? ಇವತ್ತ ಸಿಂಗಾರಿ ಒಬ್ಬಳೇ ಸಿಕ್ಕಾಳ. ಈಕಿ ಬೇಡುದೆಲ್ಲ ಕೊಟ್ಟ ಈಕಿಗೆ ನನ್ನ ಮದುವೆಗೆ ಹೂ ಅನ್ನಿಸ್ಬೇಕು. ಸಿಂಗಾರಿ ಯಾಕ ಒಬ್ಬಳೇ ನಿತ್ತಿ? ನಿಂತೆ ದಾರಿ ಕೈಯಾಗತ್ತೀನಿ ನಾನು. ಏನು ನನ್ನ ದಾರಿ ಕಾಯಿ ಆಗತ್ತಿ? ಇವತ್ತೇನು ಕೆಲಸ ಆದಂಗ ಕಾಣಿಸ್ತೈತಪ್ಪ. ಅಲ್ಲ ಶಿವ, ಯಾಕೆ ಯಾಕೋ ನನಗೆ ನಿನಗೆ ನೋಡಿ ಒಂಥರಾನೇ ಆಗಾಕತ್ತಿದ್ದೆ ಇವತ್ತ. ಅಲ್ಲ ಶಿವ, ಹೌದಾ ನಮ್ಮ ಅಪ್ಪನ ಮಾತು ಕೇಳಿ ಆ ಸುಡುಗರ ಸಿದ್ಧನ ಮದುವೆ ಮಾಡ್ಕೊಳಕ್ ಹೂ ಅಂತಿದ್ದ. ಆ ಸಿದ್ಧ ಬ್ಯಾರೆ ಹುಡುಗಿಗೆ ಮದುವೆ ಮಾಡ್ಕೊಳಕಂತ ಅದಕ್ಕೆ ನಿಂತಿದ್ದೆ ನಾನು. ಅದಕ್ಕೆ ಯಾಕೆ ಹೆದರ್ತಿ ಸಿಂಗಾರಿ? ನಾ ಅದಿನಲ್ಲ ನಿನ್ನ ಮದುವೆ ಮಾಡ್ಕೊಳ್ಳೋ ಗಂಡ ಸಿರುಗುಂಡ. ಆದ್ರೆ ನನ್ನ ಮ್ಯಾಗ ಶಕ್ತಿಗೆ ಬಂದಿಲ್ಲ. ನಿನ್ನ ಬಂದಿಲ್ಲ ಸಿಂಗಾರಿ. ಅವತ್ತು ಮಾತಾಡೋ ಅಲ್ಲೇ ಕ್ಯಾನಲ್ ದಂಡಿಗೆ ಮರ್ತು ಬಿಟ್ಟಿನಿ ನಾನು. ಅಲ್ಲ ಶಿವ, ನನಗೆ ನಾಚಿಕೆ ಬರ್ತೈತಿ. ಅಲ್ಲ ಸಿಂಗಾರಿ, ನಾನ್ ನಿನಗ ಮದುವೆ ಮಾಡ್ಕೊಳಕ್ ಒಪ್ಪಿನಿ, ನೀ ನನಗ ಮದುವೆ ಮಾಡ್ಕೊಳಕ್ ಒಪ್ಪಿದಿ. ನಾಚಿಕೆ ಯಾಕೆ ಬರ್ತೈತಿ? ಇಂದಲ್ಲ ನಾಳೆ ನಾವ್ ಇಬ್ರು ಗಂಡ ಹೆಂಡತಿ ಆಗೋರದ್ದು. ಇಬ್ರು ಗಂಡ ಹೆಂಡತಿ. ಅಲ್ಲ ಶಿವು, ಅವ ಈಗ ಸೆರಗ ಯಾಕೆ ಮುಚ್ಕೊಂಡೆ ಅಂತ ಹೇಳ್ತಿಲ್ಲ. ಇವತ್ತ ನನ್ನ ಮುಂಜಾನೆ ಎಮ್ಮಿಗೆ ಹಾಲು ಹಿಂಡಕ್ಕೆ ಹೋಗಿದ್ದೆ. ಆ ಎಮ್ಮಿಂದ ಕೋಡ್ ಬಡ್ದೈತಿ, ಮೂಗರ್ದೈತಿ, ಅದಕ್ಕೆಲ್ಲ ಮುಚ್ಕೊಂಡಿ ನಾನು. ಹೂಗಾರದ್ರೆ ಏನೈತ್ ಸಿಂಗಾರಿ? ಅದನ್ನೆಲ್ಲ ಸುದ್ದ ಐತಲ್ಲ, ಸ್ವಲ್ಪ ತೆಗೆದು ತೋರಸಲ್ಲ. ಏನದು ತೆಗೆದು ತೋರಿಸೋದು? ನಿನ್ನ ಮುಖದ ಮ್ಯಾಲಿನ ಅರಿವಿ ತೆಗೆದ ನಿನ್ನ ಮುಖ ತೋರಸಂದೆ. ಗುಲಾಬಿ ಚೆಂಡು ಹೂವಿನಂತ ಮುಖ ತೋರಸಂದೆ ನಿಂದು. ನಾ ಬ್ಯಾರೆ ಕೇಳ್ತೀನಿ ಬಿಡು. ಬಾ ಸಿಂಗಾರಿ, ಅಲ್ಲಿ ಹೋಗಿ ಕೂತ ಏನು ಸಿಂಗಾರಿ ನಿನ್ನ ಕೈ ಇವತ್ತ ಗಂಡ ಜೋಗ್ಯಾರ ನಂಗೆ ಕಾಣಿಸ್ಲಾತಾವಲ್ಲ. ಅಲ್ಲ ಶಿವು, ಇವತ್ತ ಮುಂಜಾನೆ ಮನ್ಯಾಗ ಖಾರ ಕುಟ್ಟಲಿ ಒಣಕಿ ಇರ್ತದಲ್ಲ, ಅದು ಒಣಕಿ ಎತ್ತಿ ಇಳಿಸಿ ಕೈ ಬಿರ್ಸಾಗ. ಹಾಗಾದ್ರೆ ಪರವಾಗಿಲ್ಲ ಸಿಂಗಾರಿ. ನೀನು ಇಲ್ಲೇ ಇದೀಯಾ? ಹಾಗಾದ್ರೆ ನನ್ನ ಗತಿ ದೇವರ ಗತಿ ಮಗನ ಏನಂತ ಹೇಳಿದ? ಅಲ್ಲ, ಈ ಸಿಂಗರ್ನ ಮದುವೆ ಮಾಡ್ಕೋಬೇಕಂತೇನಪ್ಪ. ಸಿದ್ದಣ್ಣ ನಿನ್ನ ಕಾಲು ಬಿಡ್ತೀನಿ ಬಿಡು. ಸಿದ್ದು ಇನ್ನೊಮ್ಮೆ ಸಿಂಗರ್ ಸುದ್ದಿ ಬರ್ತೇನ್ ಮಗನ? ಇನಾಮ್ ಬರೋದಿಲ್ಲ ಸಿದ್ದಣ್ಣ, ಬಿಟ್ಟು ಬಿಡು, ನಾನು ಹೋಗ್ತೀನಿ ಈಗ. ಅಲ್ಲ, ನಮ್ಮ ಅಪ್ಪಗ ಮದುವೆ ಆಗ್ತೀಯ? ಸಿಂಗಾರಿ ನನಗೆ ಬಿಟ್ಟು ಬಿಡು, ನಾ ಹೋಗ್ತೀನಿ ಸಿಂಗಾರಿ.
ಇನ್ನೊಂದು ತಂಟೆಗೆ ಬರ್ತೇನು ಮಗನ ನಿಮ್ಮ ಮುಂದೆ ಬರುದಿಲ್ಲಪ್ಪ ಸಿದ್ದು ಸಿದ್ದಣ್ಣಾತೀನಿ ನನಗೆ ಬಿಟ್ಟು ಬಿಡು. ಬಸತ್ತಿ ಸಾಧು ದಿವಸ ಕೊಟ್ಟು ಬಂದು ಮಗ ಸಿದ್ಧ ದುರ್ಮ ರೋಗ ಅಂತೇಳಿ ಬಸತ್ತಿ ಸಿಂಗಾರಿ ಮುಂದೆ ಬಂದು ನಮ್ಮ ಹುಡುಗಿ ಮುಂದೆ ಅಲ್ಲ ಇನ್ನು ಮುಂದೆ ನಮ್ಮ ಸುದ್ದಿಗೆ ಬಂದ್ರ ಸುದ್ದಿಗೆ ಬಂದ್ರೆ ನನ್ನ ಟೊಂಕ ಮುರಿಯಾಗತಿ. ಟೊಂಕ ಮುರಿಲೆ ಏನು ಕಾಲು ಮುರಿಲೆ? ಅವ ಕಾಲು ಮುರಿದಾನೆ ಟೊಂಕ ಮುರಿಯಾಗತಿ. ನನ್ನ ಸುದ್ದಿಗೆ ಬಂದ್ರೆ ನಿನ್ನ ಸುದ್ದಿಗೆ ಬಂದ್ರೆ ಕಾಲ್ ಕಡೆ ಆಗತಿ. ಓ ಸಿದ್ದು ಹಂಗಾದ್ರೆ ಮಗನ ಸೀದಾ ದಾರಿ ಹಿಡಿದು ಬಿಡು ಇಲ್ಲಿಕ್ಕದು ಒದ್ದು ಜಾಡ್ಸ್ ಗೊತ್ತಿಲ್ಲ ಸಿದ್ದಣ್ಣ. ಏ ಸಿಂಗಾರಿ ನಿನ್ನ ಸಲುವಾಗ ನನ್ನ ಮಿಠಾಯಿ ಡಬ್ಬಿನೂ ಮಾರ್ದಲ್ಲ. ನನ್ನ ಸಿಂಗಾರಿ ನನ್ನ ಬಂಗಾರಿ ನಿನ್ನ ಸಲುವಾಗ ಇದ್ದುದು 1 ಎಕರೆ ಮಡ್ಡಿನೂ ಮಾರಿ ಕೂತನ. ನಿನ್ನ ಹೊಲಸ್ಬೇಕಂತೇಳಿ ಸಾಧುನ ಡ್ರೆಸ್ ಹಾಕಿ ನಿನ್ನ ಮನಸ್ಸು ಹೊಲಸು ಮಾಡ್ಕೊ ಭಯಕ್ಕೋತ ಮಗನ ಅಲ್ಲ ಸಿಂಗಾರಿ ಬಂಗಾರಿ ಆ ಮಾತ ಅಲ್ಲ ಇಷ್ಟೊತ್ತನ ಖರ್ಚಿ ಕೊಟ್ಟು ಸಾಕಾಗಿಲ್ಲ ಮಗನ ಇನ್ನ ಬೇಕಾಗಿವ ನೀವು ಎಲ್ಲ ಕೊಟ್ಟದ ನನಗೆ ಹೊರಲ ಅಂದಷ್ಟು ಆಗತ್ತೆ. ನನ್ನ ಸಿಂಗಾರಿ ನನ್ನ ಬಂಗಾರಿ ಬರುದಿಲ್ಲೋ ಸಿದ್ದು ಸಿದ್ದಣ್ಣ ಬಿಟ್ಟು ಬಿಡು ನಾನು ಹೋಗ್ತೀನಿ. ಇನ್ನೊಂದ್ಸರ ಒಳ್ಳೆ ನೋಡಿದ್ರೆ ಎರಡು ಕಣ್ಣು ಕಿತ್ತು ನಾನು ಕೋಳಿಗೆ ಹಾಕಿದ ಮಗನ ಹುಷಾರ ಮಗನ ಸಿದ್ದು ನೀ ಎಲ್ಲಾರ ಕ್ಯಾನಲ್ ದಂಡಿಗೆ ಒಬ್ಬನೇ ಸಿಗೋ ಮಗನ ಒಂದು ಕೈ ನೋಡೇ ಬಿಡ್ತೀನಿ. ಅಲ್ಲ ಸಿಂಗಾರಿ ಈಗ ಶಿವ್ಯಾಗ ಬರೋಬ್ಬರ ಬುದ್ಧಿ ಕಲಿಸ್ತಾರೆ. ನನಗೀಗ ಮುಂದಿನ ಮದುವೆ ವಿಚಾರ ಮಾಡೋಣ. ಮದುವೆ ವಿಚಾರ ಮಾಡೋಣ ಮಾಡೇ ಬಿಡೋಣಲ್ಲ. ಅಂದ್ರೆ ಎಲ್ಲಿ ಮಾಡ್ಕೊಂಬೆ ಎಲ್ಲಿ ಮಾಡ್ಕೊಂಬೆ ಇಲ್ಲೇ ಮಾಡೋಣ 4 ಜನ ಮಂದ್ಯಾಗ. ಇಲ್ಲೇನಾ? ಇಲ್ಲೇ ಹೆಸರು ಹೌದಾ? ಹಾ. ಅಂದಂಗ ನಡಿ ನಾವು ನೀನು ಕಲ್ತು ಚಂದಾಗಿ ಮದುವೆ ಮಾಡ್ಕೊಂಡಂತ ಚಂದಾಗಿ ಬಾಳೆ ಮಾಡಮಂತ ನಡಿ ಹೋಗೋಣ. ಹೇಳ ಹುಡುಗಿ ನನ್ನ ನಿನ್ನ ನಡುವ ನೀನಿನ ನಡೆದಿಲ್ಲ. ಹತ್ತೂರ ಹಲವ ಬಂಗಾರ ಮುಟ್ಟುತ್ತನ ನಾನಿನ ಬಿಡುತ್ತಿಲ್ಲ. ಕಾಲಿಗೆ ತುಂಬ ಓಡಾಡಿ ಅನ್ನತಿದ್ದಿ ನಾನು ಗಂಡ. ಮದುವೆಗೆ ಹೊಂಟಿದಿ ಮಂಗಳರ ದಿವಸ ಕರಿಯತಿ ಏನಂತ. ಹೌದೆಲೆ ಗುಲಾಬಿ ಹೂವ ನನ್ನ ತೊಟ್ಟೆಲ ಮನಗಂಡ ನೋವ. ಎಲ್ಲಿ ಅಡಿಗೆ ಕುಳಿತಿರಲೇ ರಣ ಹೇಡಿಗಳ ಹೊರಗಡೆ ಬರ್ರಲೇ. ಸಾವಿನ ದೌಡಿಯಲ್ಲಿ ಸಿಕ್ಕ ಪ್ರಾಣಿಯಂತೆ ಬಡಬಡಿಸುತ್ತಿರುವ ಕುನ್ನಿ ಯಾರು ನೀನು? ಇಲ್ಲಿಗೆ ಏಕೆ ಬಂದೆ? ನಿಮ್ಮಂತ ದ್ರೋಹಿಗಳ ರುಂಡ ಕತ್ತರಿಸಲು ಅವತರಿಸಿ ಬಂದ ಪಾಲಿನ ಯಮ
ಯಮದೂತ. ಯಮದೂತ ಎಂತಹ ವೀರಾದಿ ವೀರರೇ ಈ ಜಮೀನ್ದಾರನ ಹೆದರಿ ವೈಕೊಂಡು ಸೇರಿರುವಾಗ ನೀನ್ಯಾವ ಯಮದೂತಲೇ ಬಡ ಬಿಕಾರಿ? ಜಮೀನ್ದಾರ್ ಬಡವ ಬಡವ ಎಂದು ಮತ್ತೆ ಮತ್ತೆ ಬಗಳಿದರೆ ಶ್ರೀಮಂತಿಕೆ ಲಕ್ಷ್ಮಿ ಭಂಡಾರವನ್ನೇ ಸುಟ್ಟು ನಿನ್ನನ್ನು ಯಮಲೋಕಕ್ಕೆ ಕಳಿಸುತ್ತೇನೆ. ಬಲು ಎಚ್ಚರದಿಂದ ಬಗಳು. ಎಚ್ಚರ ಈ ಜಗತ್ತು ಗೆಲಾಡಿ ಜಮೀನ್ದಾರನ ಸಿಂಹದ ಗುಹೆಯಲ್ಲಿ ಬಂದು ಇಷ್ಟೊಂದು ಸ್ವಕ್ಕಿನಿಂದ ಮಾತನಾಡುತ್ತಿರವಲ್ಲ, ಸ್ವಕ್ಕಿನ ಕೊನ್ನಿ ಯಾರು ನೀನು? ಹಿಂದೆ ನಿನ್ನ ಬಣ್ಣದ ಮಾತಿಗೆ ಮರುಳಾಗಿ ನೀ ಮಾಡಿದ ಬ್ಯಾಂಕ್ ದರೋಡೆಯೊಂದಿಗೆ ನೌಕರಿಯಿಂದ ಸಸ್ಪೆಂಡ್ ಮಾಡಿ ಆದ ಬ್ಯಾಂಕ್ ಮರಿ ಹುಲಿ ರಾಜು ನಾನು. ಹುಲಿಯ ಮರಿ ಹೇ ರಾಜ, ಹೀಗೆ ಬಾಯಿಗೆ ಬಂದಂತ ಎಚ್ಚರ ತಪ್ಪಿ ಬಗಳಿದರೆ ನಿನ್ನ ಮೈ ಚರ್ಮವನ್ನು ಸುಲಿದು ಬಿಟ್ಟನು ಬಲು ವರ್ಷ. ಲೇ ಪ್ರಜಾ, ಮತ್ತೊಬ್ಬರ ಹೆಂಜಲ ತಿಂದು ಬದುಕುತ್ತಿರುವ ನಿನಗಿಷ್ಟು ಸೊಕ್ಕಿರಬೇಕಾದರೆ ಕಟ್ಟು ಮನೆ ಔಷಧದಲ್ಲಿ ಹುಟ್ಟಿ ಬೆಳೆದು ನೀ ಎತ್ತಿನ ಅನ್ನ ತಿಂದು ಬದುಕುತ್ತಿರುವ ನನಗೆಷ್ಟು ಕೊಬ್ಬಿರ್ಬೇಕು? ತಮ್ಮ ರಾಜು, ಪರಶುರಾಮನ ಅವತಾರದಂತೆ ಕೊಡ್ಲಿ ಹಿಡ್ಕೊಂಡು ಬಂದ್ರೆ ಹೆದರುವ ಗಂಡಿಲ್ಲ ಈ ಜಮೀನ್ದಾರರು. ಲೇ ಚೆನ್ನ, ನೀನು ಮಾತನಾಡಬೇಡ ಮಗನೇ. ನೀನು ಮಾತನಾಡಿದರೆ ನಿನ್ನ ಪ್ರಾಣ ತೆಗೆಯಲು ಪುಟಿದು ಬರುತ್ತದೆ. ಸೇಡು ಈ ಜಮೀನ್ದಾರನ ಸಂಚು ಮಾಡಿ ಹೊಂಚು ಹಾಕಿ ವೈರ್ಯನ್ನೇ ಬೇಟೆಯಾಡಬೇಕನ್ನೋಷ್ಟರಲ್ಲಿ ವೈರಿನೇ ಬಂದು ಬೇಟೆಗಾರನ ಬೆಲೆಯಲ್ಲಿ ಸಿಕ್ಕಂತಾಯ್ತು ನಿನ್ನ ಸ್ಥಿತಿ. ಲೇ ಚೆನ್ನ ಪ್ರದೀಪ್, ಕಟ್ರಿ ಮಗನನ್ನು ಈ ಮಹದಿ ಕಂಬಕ್ಕೆ, ಸುಲೆತ್ತಿನವನ ಮೈ ಚರ್ಮವನ್ನು. ಲೇ ಪುಂಡ ನನ್ನ ಮಕ್ಕಳ, ಯಾವನಾದರೂ ನನ್ನನ್ನು ಮುಟ್ಟಿದರೆ ನಿಮ್ಮ ರುಂಡ ಚಂಡಾಡಿ ಬಿಡುತ್ತೇನೆ. ಬಲು ಎಚ್ಚರ. ರೋಂಡ ನನ್ನ ರೋಂಡ ತೆಗಿತೇನೆಂದು ಶೂರನಂತೆ ಮಗಳಿದೆಯೋ ಕತ್ತೆ ನನ್ನ ಮಗನೇ. ಈ ಜಮೀನ್ದಾರ್ನ ರೋಂಡ ಚಂಡಾಡಿವಿ ಆ ಮಗನೇ. ಹಾಗಾದರೆ ಬಾರಲೇ ಮುಂದಕ್ಕೆ. ಮೋಸ ಮಾಡಿದ್ದಿರಲೇ ಮಕ್ಕಳೇ, ಮೋಸ ಮಾಡಿದ್ದೀರಿ. ಏ ಪ್ರದೀಪ್, ಏನು ನೋಡುತ್ತಿರುವೆ? ಕಟ್ಟಿ ಬಡಕೊನ್ನೇನು ಈ ಮಹದಿ ಕಂಬಕ್ಕೆ, ಸುಲೆತ್ತಿರುವನ ಮೈ ಚರ್ಮವನ್ನು. ಹತ್ತೂರಿನ ಒಡೆಯನಾದ ಈ ಜಮೀನ್ದಾರನ ಪ್ರಾಣ ತೆಗೆದು ಬಗಳಿದೆಯೋ ಕತ್ತೆ ನನ್ನ ಮಗನೇ. ಲೇ ಜಮೀನ್ದಾರ್, ಕಟ್ಟಿ ಹೊಡೆಯೋದು ಪುಂಡರ ಕೆಲಸ. ಲೇ ಪುಂಡರ ಕೆಲಸ. ತಪ್ಪಿದ್ದರೆ ಬಿಚ್ಚಿ ನೋಡು ಈ ಮರಿ ಹುಲಿ ರಾಜು. ನನ್ನ ಪ್ರಾಣ ತೆಗೆಯುವ ಯಮದೂತ. ಈ ಪ್ರದೀಪ ಒಂದು ಸಾರಿ ನಿಮ್ಮಂತವರ ಮೇಲೆ ಕೆಟ್ಟ ದೃಷ್ಟಿ ಬಿಟ್ಟರೆ ಯಾರು ಉಳಿಯುವುದಿಲ್ಲ ಈ ಭೂಮಿಯ ಮೇಲೆ. ಅಂತರದಲ್ಲಿ ನಮಗೆ ಸಿಕ್ಕಂತೆ ಮಾತನಾಡುವೆ ಆ ಕತ್ತೆ ನನ್ನ ಮಗನೇ. ಬಿಚ್ಚಿ ನೋಡು ಈ ಮರಿ ಹುಲಿ ರಾಜುವನ್ನು. ಗೊತ್ತಾಗುತ್ತದೆ ನಿನ್ನ ಪುಂಡಾಟಿಗೆ ಶೂರತನ. ನಮ್ಮ ಪ್ರಾಣ ತೆಗೆಯಲು
ಆ ಪುಟ್ಟಿದು ಹೊರಗೆ ಬರ್ತದೆ ಅಲ್ಲಿನ ಶೇಡು. ಲೇ ಮುದಿಯ, ನಾನೇನಾದರೂ ಈ ಸರಪಣಿಯಿಂದ ಹೊರ ಬಂದರೆ ನಿಮ್ಮ ಇಬ್ಬರ ರಕ್ತ ಕುಡಿದು ಬಿಡುತ್ತೇನೆ. ಬಲು ಹುಷಾರ್. ನೋಡು ರಾಜು, ಮರ್ಯಾದೆಯಿಂದ ಹೇಳುತ್ತೇನೆ, ಆ ನಿನ್ನ ಅಣ್ಣನ ಹತ್ತಿರಿರುವ 10,000 ನಿಧಿ ರಹಿಸಿರುವ ಫೈಲನ್ನು ನನಗೆ ಕೊಟ್ಟು ಬಿಡು. ನಾನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ಯಾವ ಫೈಲು? ನನಗೂ ಒಂದೂ ಗೊತ್ತಿಲ್ಲ. ಗೊತ್ತಿಲ್ಲ? ಹಾಗಾದರೆ ತಾಳು ಮಗನೇ, ಈ ಹುಲಿ ಅರ್ಭಟದ ಸೇಡಿನ ಹೊಡೆತವನ್ನು. ನನ್ನ ಪ್ರಾಣ ಹೋದರೂ ನನಗೂ ಒಂದೂ ಗೊತ್ತಿಲ್ಲ. ಲೇ ರಾಜ, ಗೊತ್ತಿಲ್ಲ. ಹಾಗಾದರೆ ತಾಳು ಮಗನೇ, ಈ ಸೇಡಿನ ಹುಲಿಯ ಅರ್ಭಟದ ಹೊಡೆತವನ್ನು. ಪ್ರತಾಪ್, ಏನಿದೆಲ್ಲ? ಕಾರಣ ಇದೆಲ್ಲ ನಿನಗೆ ತಿಳಿಯದ ವಿಷಯ, ನೀನು ಸುಮ್ಮನಿರು. ನೋಡು ಜಮೀನ್ದಾರ್, ದೊಡ್ಡವರಾದ ನೀವು ಅಮಾಯಕ ಬಡ ಜನರ ಮೇಲೆ ದಬ್ಬಾಳಿಕೆ ಮಾಡುವುದು ಸರಿಯಿಲ್ಲ. ನೋಡು ಕಾರಣ, ಇವನು ನನ್ನ ಕಡುವೈರಿ. ನಾನು ಇವನ ಪ್ರಾಣವನ್ನು ತೆಗೆಯದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಜಮೀನ್ದಾರ್, ಮೊದಲು ನಿಲ್ಲಿಸು ನಿನ್ನ ದರ್ಪ ದಬ್ಬಾಳಿಕೆಯನ್ನು. ಲೇ ಕರ್ಣ, ಈ ಜಮೀನ್ದಾರನಿಗೆ ಎದುರು ಹಾಕಿಕೊಳ್ಳುವಷ್ಟು ಧೈರ್ಯ ಬಂದಿದ್ದೆ ನಿನಗೆ? ಮುಚ್ಚ ಬಾಯಿ ಹೇಳಿ. ಈ ಟೈಗರ್ ಕರ್ಣ ಏನು ಬೇಕಾದರೂ ಸಹಿಸಿಕೊಳ್ಳುತ್ತಾನೆ. ಬಡವರ ಮೇಲೆ ಶ್ರೀಮಂತಿಕೆಯ ಗುಂಡಾಟಿಕೆ ಮಾಡಿಕೊಳ್ಳುವುದನ್ನು ಮಾತ್ರ ಸಹಿಸಿಕೊಳ್ಳುವುದಿಲ್ಲ ಈ ಟೈಗರ್. ನೋಡು ಕರ್ಣ, ಇನ್ನು ಮುಂದೆ ನನ್ನನ್ನು ಎದುರು ಹಾಕಿಕೊಂಡರೆ ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ನಂದು ನಿಂದು ಪಾರ್ಟ್ನರ್ ಹರಿದು 12 ಆಗಿ ನಮ್ಮ ಇಬ್ಬರ ನಡುವೆ ರಣರಂಗದ ಕಾಳಗ ನಡೆಯಬೇಕಾಗುತ್ತದೆ. ಎಚ್ಚರ. ಜಮೀನ್ದಾರ್, ನಿನ್ನ ಪಾರ್ಟ್ನರ್ಶಿಪ್ ಹರಿದು ನಮ್ಮ ಇಬ್ಬರ ನಡುವೆ ರಣರಂಗದ ಕಾಳಗ ನಡೆದು ನನ್ನ ರುಂಡ ಬಿದ್ದರೆ ಚಿಂತೆ ಇಲ್ಲ. ನಿಮ್ಮಂತ ಗೊಡ್ಡ ಬೆದರಿಕೆಗೆ ಹೆದರುವ ಗಂಡು ನಾನಲ್ಲ. ಲೇ ಕರ್ಣ, ನನ್ನನ್ನು ಎದುರಾಗಿಕೊಂಡು ನಮ್ಮ ಮುಂದನೆ ಪುಂಡನಂತೆ ಹಾರಾಡಿದರೆ ಇನ್ನು ಮುಂದೆ ನಾವಿಬ್ಬರು ಕಡವೈರಗಳಾಗಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡು. ಏಯ್ ಜಮೀನ್ದಾರ್, ಇನ್ನು ಮುಂದೆ ನಾವಿಬ್ಬರು ವೈರಿಗಳಾದರೂ ಚಿಂತೆ ಇಲ್ಲ. ಆದರೆ ನನಗೆ ಎದುರಾದರೆ ಒಂದೇ ಒಂದು ಮಾತು ನಿನ್ನ ಬಾಯಿಂದ ಹೊರ ಬಂದರೆ ನಾನು ನಿನ್ನನ್ನು ಏನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ. ಏಯ್ ಪರ್ದ್ಯ, ಮರ್ಯಾದೆಯಿಂದ ಅವನನ್ನು ಬೆಚ್ಚೋದಿಲ್ಲ ಎಂದರೆ ನಾನೇ ಬಿಚ್ಚಬೇಕಾಗುತ್ತದೆ. ಲೇ ಕರ್ಣ, ನಾನು ಮಾಡುತ್ತಿರುವ ಕಾರ್ಯಕ್ಕೆ ನೀನು ಅಡ್ಡ ಬಂದರೆ ಕ್ಷಣದಲ್ಲೇ ನಿನ್ನ ಪ್ರಾಣ ಹಾರುವುದು ಖಂಡಿತ. ಪ್ರಾಣ? ಜಮೀನ್ದಾರ್, ನಾ ಅವತ್ತೇ ಹೇಳಿದ್ದೆ ನಿನಗೆ, ನಿನ್ನ ಪ್ರಾಣ ತೆಗೆಯ ಗಂಡು ಈ ಟೈಗರ್ ಕರ್ಣಂದು. ಅದೆಲ್ಲವನ್ನು ಮರೆತು ನೀನು ನನಗೆ ಎದುರಾದರೆ ಕೆಲವೇ ಸೆಕೆಂಡಿನಲ್ಲಿ ನಿನ್ನ ಪ್ರಾಣ ತೆಗುತ್ತೇನೆ. ನೀನು ಬಲು ಎಚ್ಚರ. ಛೇ ಸ್ವಲ್ಪ ಮಾತಿನ ಸಲುವಾಗಿ ಯಾಕೆ ನಮ್ಮ ಒಳಕ್ಕದನ ಅಂತೀನಿ. ನೋಡು ಕರ್ಣ, ಇದನ್ನು ಇಲ್ಲಿಗೆ ಮುಗಿಸ್ಬಿಡ್ರಿ. ಹಾಗಾದರೆ ಮರ್ಯಾದೆಯಿಂದ ಹೇಳುವ ನಿಮ್ಮ ದಣಿ ಜಮೀನ್ದಾರನಿಗೆ ಬಿಚ್ಚಿಡು ಅಂತೇಳಿ. ಅದು ನನ್ನ ಜನ್ಮದಲ್ಲಿ ಮಾತ್ರ ಸಾಧ್ಯವಿಲ್ಲ. ಜಮೀನ್ದಾರ್, ಈ ಕರ್ಣನನ್ನು ರೊಚ್ಚಿಗೆಬ್ಬಿಸಿ ಸಿಡಿದೆಬ್ಬಿಸಿ ಬೇಡ.
ಈ ಕರ್ಣ ಸಿಡಿದಿದ್ದು ನಿಂತರೆ AK-47 ಎತ್ತಿದರೆ ನಿಮ್ಮಿಬ್ಬರಲ್ಲಿ ಒಬ್ಬೊಬ್ಬರ ಪ್ರಾಣ ತೆಗೆದುಕೊಳ್ಳದೆ ಬಿಡೋದಿಲ್ಲ. ಇವರಿಬ್ಬರು ಜಗಳ ಯುಕೋಪಕ್ಕೆ ಹೋಗಂಗೆ ಕಾಣ್ತೈತಿ. ಹೆಂಗಾರ ಐಡಿಯಾ ಮಾಡಿ ಇವರಿಬ್ಬರು ಜಗಳ ಬಿಡಿಸಬೇಕು, ಏನು ಮಾಡ್ಬೇಕು ಅಂತೀನಿ. ಹಾಂ ಸಗೋರ, ಇಲ್ಲಿ ಸ್ವಲ್ಪ ಬರ್ರಿ. ಓಹೋ, ಚೆನ್ನ ಹೇಳುವುದರಲ್ಲಿ ಇಂತಹ ಸಮಯದಲ್ಲಿ ಇವನ ಜೊತೆ ವೈರತ್ವ ಸರಿಯಲ್ಲ. ಬಟ್ ಇವನನ್ನು ಮೋಸದ ಬೆಲೆ ಬೀಸಿ ಇವನ ಕತ್ತರಿಸಿ ನನ್ನ ಸೇಡವನ್ನು ತೀರಿಸಿಕೊಳ್ಳಲೇಬೇಕು. ಓಯ್ ಜಮೀನ್ದಾರ್, ಏನು ವೇಚನೆ ಮಾಡುತ್ತಿರುವ? ಕೊನೆಯದಾಗಿ ಹೇಳುತ್ತೇನೆ, ನೀ ಕಟ್ಟಿ ಹಾಕಿರೋ ಹುಡುಗನನ್ನು ಬಿಟ್ಟು ಬಿಡು. ಬಿಡ್ತೀಯಾ ಇಲ್ಲ? ಮೆಚ್ಚಿದೆ ಕರ್ಣ, ಮೆಚ್ಚಿದೆ. ನೀನು ಬಡವರ ಬಂಧು ಎಂದು ಕೇಳಿದೆ. ಅದಕ್ಕೆ ನೀನು ಬಡವರ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನವನ್ನು ಪರೀಕ್ಷಿಸಲು ನಾನು ಹೀಗೆ ಮಾಡಬೇಕಾಯ್ತು. ಆ ಕಾರಣ ಇರ್ಲಿ, ಇದೆಲ್ಲ ನೀನು ಏನೋ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಆ ಚೆನ್ನ, ಬಿಚ್ಚು ಬಿಡು ಆ ರಾಜುನನ್ನು. ಈ ಕಟುಕನ ಕೈಯಿಂದ ಬಿಡಿಸಿದ್ದಕ್ಕೆ ನನ್ನ ತುಂಬ ಧನ್ಯವಾದಗಳು. ಯಾರಣ್ಣ ನೀನು? ಅದು ಅಲ್ಲ, ನಿನಗೆ ಅರ್ಥವಾಗೋದಿಲ್ಲ. ಮೊದಲು ನೀನು ಇಲ್ಲಿಂದ ರೈಟ್ ಹೇಳು. ಆಯ್ತಣ್ಣ, ಹೋಗುತ್ತೇನೆ. ಲೇ ಪ್ರದೀಪ್, ನೀವು ಕಟ್ಟಿ ಹೊಡೆಯೋದಕ್ಕೆ ನೀನು ಜಯಶಾಲಿ ಎಂದು ತಿಳಿದಿರಬೇಕು. ಆದರೆ ಇದರ ಸೇಡಿಗಾಗಿ ಇಂದಿಲ್ಲ ನಾಳೆ ನಿಮ್ಮ ರುಂಡ ತೆಗೆಯಲಾರದೆ ಬಿಡಲಾರೆ. ನೆನಪಿರ್ಲಿ ಮಕ್ಕಳೇ, ಬರುತ್ತೇನೆ. ಹಾ ಕಾರಣ, ನಡೆ ಒಳಗೆ ಹೋಗೋಣ. ಇಲ್ಲ, ನಾನು ಬೇರೆ ಕೆಲಸ ಇದೆ. ನಾನು ಅರ್ಜೆಂಟಾಗಿ ಬಾಂಬೆಗೆ ಹೋಗಬೇಕು. ನಾನೇನೋ ಬರುತ್ತೇನೆ. ಹೋಗು ಕರ್ಣ, ಹೋಗು. ನಿನಗೆ ಹೇಗೆ ತಿಳಿಯುತ್ತಿದೆ ಈ ಜಮೀನ್ದಾರನ ಮಾಯತಂತ್ರ? ಬಾಂಬೆಗೆ ಹೋಗಿ ಮರಳಿ ಮನೆಗೆ ಬಂದ 3ನೇ ದಿನವೇ ನಿನ್ನ ಮರಣ. ಯಾರ ಮರಣ? ನಿಕೋಬಾರ್ ರೌಡಿ ಕರ್ಣನ ಮರಣ. ನೋಡು ಪ್ರತಾಪ್, ನೀ ನಾಡಿದ್ದ ಮಾತು ನಿಜವೇ? ನಿಜ ಪ್ರದೀಪ್, ನಿಜ. ಯಾಕಂದರೆ ಆ ಕರ್ಣನೊಬ್ಬ ಕೆಟ್ಟ ವಿಷ ಸರ್ಪವಿದ್ದ ಹಾಗೆ. ಸರ್ಪಕ್ಕೆ ಹಲ್ಲಿನಲ್ಲಿ ಮಾತ್ರ ವಿಷ ಇದ್ದರೆ ಈ ಕರ್ಣಕ್ಕೆ ಸರ್ಪಕ್ಕೆ ನಾಡಿಗಳಲ್ಲಿ ವಿಷ ರೋಷ ಆಕ್ರೋಶ ತುಂಬಿದೆ. ಇವನನ್ನು ಹಾಗೆ ಬಿಟ್ಟರೆ ಮುಂದೆ ಎಂದಾದರೂ ಕಚ್ಚದೆ ಬಿಡವನಲ್ಲ ಈ ಕರ್ಣ. ನೋಡು ಪ್ರದೀಪ್, ನೀನವನನ್ನು ಕೊಲೆ ಮಾಡಲೇಬೇಕು. ಓಕೆ ಓಕೆ ಪ್ರತಾಪ್, ಓಕೆ. ಈಗಲೇ ಬೆಂಗಳೂರಲ್ಲಿ ನಮ್ಮ ರೌಡಿಯಾದ ಗುಂಡನಿಗೆ ಫೋನ್ ಹಚ್ಚಿ ಅವನಿಂದಲೇ ಈ ಕೆಲಸವನ್ನು ಮಾಡಿ ಮುಗಿಸುತ್ತೇನೆ. ಆಯ್ತು ಬರ್ರಿ, ಇದ್ರ ಬಗ್ಗೆ ಇನ್ನಷ್ಟು ಐಡಿಯಾ ಕೊಡ್ತೀನಿ. ಟೋಪಿಯಾಗೇನು ಕಮ್ಮದ ಐಡಿಯಾ.